ಎಲ್ರಿಗೂ ನಮಸ್ಕಾರ. ಸಿದ್ದರಾಮಯ್ಯ ಅಹಿಂದ ವರ್ಗಗಳ ಚಾಂಪಿಯನ್ ಸಿದ್ದರಾಮಯ್ಯ ಈ ಬಿರುದನ್ನ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿಸ್ಕೊಂಡೇ ಇರ್ತೀರಿ. ಇಂತಿಪ್ಪ ಸಿದ್ದರಾಮಯ್ಯನವರು ಎರಡನೇ ಸಲ ಸಿಎಂ ಆಗಿ 2 ವರ್ಷ ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ಇದೇ ನೆಪದಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿಕೊಂಡು ಮಹಾ ಸೆಲೆಬ್ರೇಷನ್ ಕೂಡ ನಡೀತು. ನೋಡಿದ್ರಲ್ಲ ಮಹಾ ಆಚರಣೆಯನ್ನ. ಈ ಆಚರಣೆಯಲ್ಲಿ ಕಳೆದೋಗೋದಕ್ಕಿಂತ ಮೊದಲು ಈ ಸ್ಟೋರಿ ಬಗ್ಗೆ ಗಮನಹರಿಸಿ. ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ್ದು. ಈ ಇಲಾಖೆಯಲ್ಲಿರೋ 8 ಕಾರ್ಪೊರೇಷನ್ ಅಂದ್ರೆ ಅರ್ಥಾತ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಂತಾನೆ ಸ್ಥಾಪಿಸಿರೋ ಈ ನಿಗಮಗಳು ಅನಾಥವಾಗಿ ಬಿಟ್ಟಿವೆ. ಎರಡು ವರ್ಷ ಕಳೆದರೂ ಕೂಡ ಈ ಯಾವ ನಿಗಮಗಳಿಗೂ ಕೂಡ ಅಧ್ಯಕ್ಷರನ್ನ ನೇಮಕನೇ ಮಾಡಿಲ್ಲ. ಅಧ್ಯಕ್ಷರೇ ಇಲ್ಲ ಅಂದಮೇಲೆ ಈ ಕಾರ್ಪೊರೇಷನ್ ನಲ್ಲಿ ನಯಾ ಪೈಸೆ ಕೆಲಸನೂ ಆಗ್ತಿಲ್ಲ. ಸೊ ಹಿಂದುಳಿದ ವರ್ಗಗಳ ಬೆನಿಫಿಷಿಯರ್ಸ್ ಗಳಿಗೆ ಯಾವುದೇ ಸ್ಕೀಮ್ಗಳು ಸಿಗ್ತಿಲ್ಲ. ಸರ್ಕಾರ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಖರ್ಚೇ ಆಗಿಲ್ಲ. ಬಳಕೆಯಾಗಿಲ್ಲ 72 ಕೋಟಿ 55 ಲಕ್ಷ. 8 ನಿಗಮಗಳಿಗೆ ಕಳೆದ ಫಿನಾನ್ಷಿಯಲ್ ಇಯರ್ಗೆ ಒಟ್ಟಾರೆ 172 ಕೋಟಿ ರೂಪಾಯಿ ಗ್ರಾಂಟ್ ಆಗಿತ್ತು. ವರ್ಷ ಕಳೆದು ಹೋದರೂ ಸಹ ಈ 172 ಕೋಟಿಯನ್ನ ಖರ್ಚು ಮಾಡೇ ಇಲ್ಲ. ಖರ್ಚು ಮಾಡಲಿಕ್ಕೆ ಇನ್ನೂ 72 ಕೋಟಿ 55 ಲಕ್ಷ ರೂಪಾಯಿ ಹಂಗೆ ತನ್ನ ಹತ್ರನೇ ಉಳಿಸ್ಕೊಂಡಿದೆ. ಹೀಗಂತ ಸರ್ಕಾರವೇ ಅಧಿಕೃತವಾಗಿ ಉತ್ತರ ಕೊಟ್ಟಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಅಂತಲೇ ನಿಗಮಗಳ ಮೂಲಕ ಕೊಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡದೇ ಇರೋ ಪಟ್ಟಿಯನ್ನ ಸರ್ಕಾರವೇ ಕೊಟ್ಟಿದೆ. ಯಾವ್ಯಾವ ನಿಗಮಗಳಲ್ಲಿ ಖರ್ಚೇ ಮಾಡಿಲ್ಲ. ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ 43 ಕೋಟಿ 41 ಲಕ್ಷ ರೂಪಾಯಿ ಅನುದಾನವನ್ನ ಹಾಗೆ ಉಳಿಸಿಕೊಂಡಿದೆ. ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ 5 ಕೋಟಿ 95 ಲಕ್ಷ ರೂಪಾಯಿನ ಹಾಗೆ ಉಳಿಸಿಕೊಂಡಿದೆ. ಉಪ್ಪಾರ ಅಭಿವೃದ್ಧಿ ನಿಗಮ 5 ಕೋಟಿ 65 ಲಕ್ಷ ರೂಪಾಯಿನ ಉಳಿಸಿಕೊಂಡಿದೆ. ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ 6 ಕೋಟಿ 16 ಲಕ್ಷವನ್ನ ಉಳಿಸಿಕೊಂಡಿದೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 8 ಕೋಟಿ 78 ಲಕ್ಷ ರೂಪಾಯಿನ ಉಳಿಸಿಕೊಂಡಿದೆ. ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ 2.56 ಕೋಟಿ ರೂಪಾಯಿ ಉಳಿಸಿಕೊಂಡಿದೆ. ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ 3 ಕೋಟಿ 1 ಲಕ್ಷ ರೂಪಾಯಿನ ಉಳಿಸಿಕೊಂಡಿದೆ. ಅಷ್ಟೇ ಅಲ್ಲ, ಗಂಗಾ ಕಲ್ಯಾಣ ಸ್ಕೀಮ್ ಹೆಸರಲ್ಲೂ ಹೆಚ್ಚು ಹಣವನ್ನ ಉಳಿಸಿಕೊಂಡಿದ್ದಾವೆ ಈ ನಿಗಮಗಳು. ಬಳಕೆಯಾಗದ ಗಂಗಾ ಕಲ್ಯಾಣದ ಅನುದಾನ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಂತಲೇ ಸ್ಥಾಪಿಸಿರುವ ಬಹುತೇಕ ನಿಗಮಗಳು ಗಂಗಾ ಕಲ್ಯಾಣ ಯೋಜನೆಯನ್ನ ಅನುಷ್ಠಾನ ಮಾಡಿವೆ. ಈ ಯೋಜನೆ ಜಾರಿ ಮಾಡಲಿಕ್ಕೆ ಕೋಟ್ಯಂತರ ರೂಪಾಯಿಯನ್ನು ಕೂಡ ಸರ್ಕಾರ ಕೊಟ್ಟಿತ್ತು. ಆದರೂ ಅನುದಾನವನ್ನ ಖರ್ಚೇ ಮಾಡಿಲ್ಲ. ವಿಶೇಷ ಅಂದ್ರೆ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಲ್ಲಂತೂ ಕೊಟ್ಟ ಅನುದಾನದಲ್ಲಿ ನಯಾ ಪೈಸೆ ಕೂಡ ಖರ್ಚು ಮಾಡಿಲ್ಲ. 2024-25ನೇ ಸಾಲಿನಲ್ಲಿ ಈ ಯೋಜನೆಗೆ 5 ಕೋಟಿ 37 ಲಕ್ಷ ರೂಪಾಯಿ ಕೊಟ್ಟಿತ್ತು. ಅಷ್ಟು ಅನುದಾನ ಹಂಗೆ ಉಳಿಕೆ ಮಾಡಲಾಗಿದೆ ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ. ಗಂಗಾ ಕಲ್ಯಾಣದಲ್ಲಿ ಬಳಕೆಯಾಗಿದ್ದೆಷ್ಟು? ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಕೊಟ್ಟಿದ್ದು 28.62 ಕೋಟಿ ರೂಪಾಯಿ. ಖರ್ಚಾಗಿದ್ದು ಕೇವಲ 11.25 ಲಕ್ಷ ರೂಪಾಯಿ. 28.50 ಕೋಟಿ ರೂಪಾಯಿ ಹಂಗೆ ಉಳ್ಕೊಳ್ತು. ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಕೊಟ್ಟಿದ್ದು 5 ಕೋಟಿ 15 ಲಕ್ಷ ರೂಪಾಯಿ. ಖರ್ಚಾಗಿದ್ದು 2 ಕೋಟಿ 59 ಲಕ್ಷ ರೂಪಾಯಿ. 2 ಕೋಟಿ 55 ಲಕ್ಷ ರೂಪಾಯಿ ಉಳಿಕೆ. ಉಪ್ಪಾರ ಅಭಿವೃದ್ಧಿ ನಿಗಮ ಕೊಟ್ಟಿದ್ದು 2 ಕೋಟಿ. ಖರ್ಚಾಗಿದ್ದು 45 ಲಕ್ಷ. 1 ಕೋಟಿ 55 ಲಕ್ಷ ಹಂಗೆ ಉಳ್ಕೊಂಡಿದೆ. ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿದ್ದು 7 ಕೋಟಿ 54 ಲಕ್ಷ ರೂಪಾಯಿ. ಖರ್ಚಾಗಿದ್ದು 5 ಕೋಟಿ 18 ಲಕ್ಷ ರೂಪಾಯಿ. ಖರ್ಚಾಗದೆ ಉಳಿದಿದ್ದು 2 ಕೋಟಿ 36 ಲಕ್ಷ ರೂಪಾಯಿ. ಇನ್ನು ಈ ಹಣವನ್ನ ಯಾವ್ಯಾವ ಯೋಜನೆಗಳಲ್ಲಿ ಉಳಿಕೆಯಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಸರ್ಕಾರ ಕೊಟ್ಟಿದೆ. ಯಾವ ಯೋಜನೆಗಳಲ್ಲಿ ಉಳಿಕೆ? ಸ್ವಯಂ ಉದ್ಯೋಗ ನೇರ ಸಾಲಕ್ಕೆ ಕೊಟ್ಟಿದ್ದು 2.95 ಕೋಟಿ ರೂಪಾಯಿ. 82 ಲಕ್ಷ ರೂಪಾಯಿನ ಉಳಿಸಿಕೊಂಡಿದೆ.
ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಕೊಟ್ಟಿದ್ದು 95,82 ಲಕ್ಷ ರೂಪಾಯಿ, 22.49 ಲಕ್ಷವನ್ನ ಉಳಿಸಿಕೊಂಡಿದೆ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಕೊಟ್ಟಿದ್ದು 2,13 ಲಕ್ಷ ರೂಪಾಯಿ, 1,71 ಲಕ್ಷ ರೂಪಾಯಿನ ಉಳಿಸಿಕೊಂಡಿದೆ. ಅಂದಹಾಗೆ ಈ ನಿಗಮಕ್ಕೆ 7 ಯೋಜನೆಗಳಿಗೆ 9.06 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತು. ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ನೇರ ಸಾಲಕ್ಕೆ ಕೊಟ್ಟಿದ್ದು 4.98 ಕೋಟಿ ರೂಪಾಯಿ, 1.10 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಕೊಟ್ಟಿದ್ದು 50 ಲಕ್ಷ ರೂಪಾಯಿ, 7.9 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ವಿದೇಶಿ ವ್ಯಾಸಂಗ ಸಾಲ ಯೋಜನೆಗೆ ಅಂತ ಕೊಟ್ಟಿದ್ದು 1.70 ಕೋಟಿ ರೂಪಾಯಿ, ನಯಾ ಪೈಸೆನೂ ಖರ್ಚಾಗಿಲ್ಲ. ಅಂದಹಾಗೆ ಈ ನಿಗಮಕ್ಕೆ ಒಟ್ಟು 22.19 ಕೋಟಿ ರೂಪಾಯಿ ಅನುದಾನ ಸಿಕ್ಕಿತ್ತು. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ನೇರ ಸಾಲ ಕೊಟ್ಟಿದ್ದು 4.98 ಕೋಟಿ ರೂಪಾಯಿ, 82 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಸ್ವಯಂ ಉದ್ಯೋಗ ಸಹಾಯಧನಕ್ಕೆ ಅಂತ ಕೊಟ್ಟಿದ್ದು 71 ಲಕ್ಷ ರೂಪಾಯಿ, 9 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಅಂತ ಕೊಟ್ಟಿದ್ದು 1.42 ಕೋಟಿ ರೂಪಾಯಿ, 97.70 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಕೊಟ್ಟಿದ್ದು 48 ಲಕ್ಷ ರೂಪಾಯಿ, 7.24 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಕೊಟ್ಟಿದ್ದು 5.34 ಕೋಟಿ ರೂಪಾಯಿ, 85 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ವಿದೇಶಿ ವ್ಯಾಸಂಗ ಸಾಲ ಯೋಜನೆಗೆ ಕೊಟ್ಟಿದ್ದು 60 ಲಕ್ಷ ರೂಪಾಯಿ, ನಯಾ ಪೈಸೆನೂ ಖರ್ಚಾಗಿಲ್ಲ. 7 ಯೋಜನೆಗಳಿಗೆ ಒಟ್ಟು 18.90 ಕೋಟಿ ರೂಪಾಯಿ ಅನುದಾನ ಸಿಕ್ಕಿತ್ತು. ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ನೇರ ಸಾಲಕ್ಕೆ ಅಂತ ಕೊಟ್ಟಿದ್ದು 4.98 ಕೋಟಿ ರೂಪಾಯಿ, 1.24 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಸ್ವಯಂ ಉದ್ಯೋಗ ಸಹಾಯಧನಕ್ಕೆ ಕೊಟ್ಟಿದ್ದು 36 ಲಕ್ಷ ರೂಪಾಯಿ, 8 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಅಂತ ಕೊಟ್ಟಿದ್ದು 71 ಲಕ್ಷ ರೂಪಾಯಿ, 35 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಅಂತ ಕೊಟ್ಟಿದ್ದು 40 ಲಕ್ಷ ರೂಪಾಯಿ, 8.25 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಕೊಟ್ಟಿದ್ದು 1.08 ಕೋಟಿ ರೂಪಾಯಿ, 21 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ವಿದೇಶಿ ವ್ಯಾಸಂಗ ಸಾಲಕ್ಕೆ ಅಂತ ಕೊಟ್ಟಿದ್ದು 60 ಲಕ್ಷ ರೂಪಾಯಿ, ನಯಾ ಪೈಸೆನೂ ಖರ್ಚಾಗಿಲ್ಲ. 6 ಯೋಜನೆಗಳಿಗೆ ಒಟ್ಟು 8.13 ಕೋಟಿ ರೂಪಾಯಿ ಅನುದಾನ ಸಿಕ್ಕಿತ್ತು. ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಶ್ರೀ ಶಹಜಿ ರಾಜೇ ಸಮೃದ್ಧಿ ಯೋಜನೆಗೆ ಕೊಟ್ಟಿದ್ದು 5 ಕೋಟಿ ರೂಪಾಯಿ, 3.60 ಕೋಟಿ ರೂಪಾಯಿ ಖರ್ಚಾಗಿದೆ, 1.40 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಸ್ವಯಂ ಉದ್ಯೋಗ ಸಹಾಯಧನಕ್ಕೆ ಕೊಟ್ಟಿದ್ದು 48 ಲಕ್ಷ ರೂಪಾಯಿ, ನಯಾ ಪೈಸೆನೂ ಖರ್ಚಾಗಿಲ್ಲ. ಅರಿವು ಶೈಕ್ಷಣಿಕ ನೇರ ಸಾಲಕ್ಕೆ ಕೊಟ್ಟಿದ್ದು 2 ಕೋಟಿ ರೂಪಾಯಿ, 48 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಅರಿವು ಶೈಕ್ಷಣಿಕ ಸ್ವಾವಲಂಬಿ ಸಾರಥಿಗೆ ಕೊಟ್ಟಿದ್ದು 9 ಕೋಟಿ ರೂಪಾಯಿ, 8.1 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ರಾಜಶ್ರೀ ಶಾಹು ಮಹಾರಾಜ ವಿದೇಶಿ ಸಾಲ ಕೊಟ್ಟಿದ್ದು 80 ಲಕ್ಷ ರೂಪಾಯಿ, 65 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಮರಾಠ ಮಿಲಿಟರಿ ಹೋಟೆಲ್ ಯೋಜನೆಗೆ ಕೊಟ್ಟಿದ್ದು 4 ಕೋಟಿ ರೂಪಾಯಿ, 3.90 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಇದಕ್ಕೆ 51.94 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿತ್ತು. ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಅರಿವು ಶೈಕ್ಷಣಿಕ ನೇರ ಸಾಲ ಕೊಟ್ಟಿದ್ದು 6.58 ಲಕ್ಷ ರೂಪಾಯಿ, 1.48 ಲಕ್ಷ ರೂಪಾಯಿ ಉಳಿಕೆಯಾಗಿದೆ. ಸ್ವಾವಲಂಬಿ ಸಾರಥಿಗೆ ಕೊಟ್ಟಿದ್ದು 7.44 ಲಕ್ಷ ರೂಪಾಯಿ, 69,000 ರೂಪಾಯಿ ಉಳಿಕೆಯಾಗಿದೆ. ವಿದೇಶಿ ವ್ಯಾಸಂಗ ಸಾಲಕ್ಕೆ ಕೊಟ್ಟಿದ್ದು 4.10 ಲಕ್ಷ ರೂಪಾಯಿ, ಖರ್ಚಾಗಿದ್ದು 1.60 ಲಕ್ಷ ರೂಪಾಯಿ. ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ಕೀರ್ತಿ ಗಣೇಶ್ ಅಂತೇಳಿ ಅಧ್ಯಕ್ಷರಿದ್ದಾರೆ. ಈ ನಿಗಮಕ್ಕೆ ಅಧ್ಯಕ್ಷರಿದ್ದರೂ ಸಹ 14.26 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 9 ಯೋಜನೆ ಜಾರಿ ಕೊಟ್ಟಿದ್ದು 88.34 ಕೋಟಿ ರೂಪಾಯಿ, 14.26 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಹೊಲಿಗೆ ಯಂತ್ರ ವಿತರಣೆಗೆ ಅಂತ ಕೊಟ್ಟಿದ್ದು 8 ಕೋಟಿ ರೂಪಾಯಿ, ನಯಾ ಪೈಸೆನೂ ಖರ್ಚಾಗಿಲ್ಲ. ಇನ್ನು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೂ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಅವರನ್ನ 2024ರ ನವೆಂಬರ್ನಲ್ಲಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ನಿಗಮಕ್ಕೆ 2024-25ನೇ ಸಾಲಿನಲ್ಲಿ 7 ಯೋಜನೆಗಳಿಗಾಗಿ 12.04 ಕೋಟಿ ರೂಪಾಯಿ ಅನುದಾನ ಕೊಟ್ಟಿತ್ತು. ಆದರೂ 2 ಕೋಟಿ ರೂಪಾಯಿ ಅನುದಾನ ಬಳಕೆಯಾಗದೆ ಉಳಿಕೆಯಾಗಿದೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ವಿಜಯಾನಂದ ಎಸ್ ಕಾಶಪ್ಪನವರವರನ್ನ 2024ರ ಫೆಬ್ರವರಿಯಲ್ಲಿಯೇ ನೇಮಕ ಮಾಡಿತ್ತು. ಈ ನಿಗಮದ ಮೂಲಕ 10 ಯೋಜನೆಗಳು ಜಾರಿಗೆ ಬಂದಿವೆ. ಈ ನಿಗಮಕ್ಕೆ ಒಟ್ಟು 94.85 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿತ್ತು. ಆದರೆ 21.78 ಕೋಟಿ ರೂಪಾಯಿ ಖರ್ಚೇ ಆಗಿಲ್ಲ. ಸ್ವಾವಲಂಬಿ ಸಾರಥಿಗೆ ಕೊಟ್ಟಿದ್ದು 29.58 ಕೋಟಿ ರೂಪಾಯಿ, ಖರ್ಚಾಗಿದ್ದು
12 ಕೋಟಿ ರೂಪಾಯಿ, 8.46 ಕೋಟಿ ರೂಪಾಯಿ ಉಳಿಕೆಯಾಗಿದೆ. ಜೀವಜಲ ಯೋಜನೆಗೆ ಕೊಟ್ಟಿದ್ದು 33.1 ಕೋಟಿ ರೂಪಾಯಿ, 5.93 ಕೋಟಿ ರೂಪಾಯಿ ಹಂಗೆ ಉಳ್ಕೊಂಡಿದೆ. ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ವೃತ್ತಿಪರ, ತಾಂತ್ರಿಕ, ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಶಿಕ್ಷಣ ಸಾಲ ಸೌಲಭ್ಯವನ್ನು ಒದಗಿಸುವ ಯೋಜನೆಯಾದ ಬಸವ ಬೆಳಗು ಯೋಜನೆಯಲ್ಲೂ ಕೂಡ ಹಣ ಖರ್ಚಾಗಿಲ್ಲ. ಈ ನಿಗಮಕ್ಕೆ 9.92 ಕೋಟಿ ರೂಪಾಯಿ ಕೊಟ್ಟಿತ್ತು. ಇದರಲ್ಲಿ 3.93 ಕೋಟಿ ರೂಪಾಯಿ ಅನುದಾನ ಉಳಿಕೆಯಾಗಿದೆ. ನೋಡಿದ್ರಲ್ಲ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳ ವ್ಯಾಪ್ತಿಯಲ್ಲಿ ಅದೆಷ್ಟೋ ಯೋಜನೆಗಳಿದ್ದಾವೆ. ಈ ಯೋಜನೆಗಳನ್ನು ಜಾರಿ ಮಾಡಿ ಹಿಂದುಳಿದವರನ್ನ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಕೋಟಿಯಷ್ಟು ಗ್ರಾಂಟ್ ಕೊಟ್ಟಿದ್ದಾರೆ ಸರ್ಕಾರ. ಕೊಟ್ಟಿರೋ ಅಷ್ಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೆ ಇಷ್ಟೊತ್ತಿಗೆ ಒಂದಷ್ಟು ಮಂದಿಗೆ ಆರ್ಥಿಕವಾಗಿ ಉದ್ಧಾರನಾದರೂ ಆಗ್ತಿದ್ರು. ಇವರ ಬೇಜವಾಬ್ದಾರಿಯಿಂದಾನೋ ಅಥವಾ ಸರ್ಕಾರ ಕೆಲವು ನಿಗಮಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡದೇ ಇರೋದ್ರಿಂದಲೇ ಏನೋ ಕೋಟಿ ಹಣ ಕೊಳಿತಾ ಬಿದ್ದಿದೆ. ಇನ್ಮೇಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಹೀಗೆ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರೋದನ್ನು ಖರ್ಚು ಮಾಡ್ತವ ಅಥವಾ ಸರ್ಕಾರಕ್ಕೆ ಮತ್ತೆ ವಾಪಸ್ ಸರೆಂಡರ್ ಮಾಡ್ತಾವ ನೋಡಬೇಕು. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನು ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.